ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಗಿ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ತಗತೋಂ. ನಂಗೆ ನಾನು ಅಲ್ಲಿ ಮಾಡಿ ತೋರಿಸ್ಬೇಕಲ್ಲ. ಲೋ ಏನೋ ಎಲ್ಲೋ ಮಾಡಿ ತೋರಿಸ್ಬೇಕು ನೀನು. ತಾತ ಮತ್ತೆ ಅಜ್ಜಿ ಹಂಗೆ ಆಮೇಲೆ ಅಪ್ಪನು ಮಾಡ್ತಾರಲ್ಲ, ನೀವೆಲ್ಲ ಸೇರಿ ಇಲ್ಲಿ ಮಾಡ್ತಿರಲ್ಲ, ಅದೆಲ್ಲ ಆಕ್ಟಿಂಗ್ ಮಾರೆಲ್ಲ ತೋರಿಸಿದ್ದೀನಿ. ಆಕ್ಟಿಂಗ್ ಮಾಡಿ ತೋರಿಸ್ತೇನೋ? ಹೌದು. ಇನ್ನು ಸರಿ ಹೇಳಿ ಯಾರಿಗೆ ಅಂತ? ವೀರಣ್ಣ ಸರ್ ಅಂಕಲ್ಗನೆ. ಅವ್ರು ನಂಗೆ ಚಾಕ್ಲೇಟ್ ಕೊಟ್ರು, ಇಷ್ಟು ಉದ್ದ ಚಾಕ್ಲೇಟು. ಏಯ್ ಏನು ಹೇಳ್ತಾ ಇದ್ಯಾ? ಗುಂಡ್ಕೆಗೆ ಬಾಂಬ್ ಆಗ್ತಾ ಇದ್ಯಲ್ಲೋ? ನಿಜ ಹೇಳೋ, ನೀನ್ ನಿಜವಾಗ್ಲೂ ಮಾಡಿ ತೋರಿಸ್ತೇನೋ? ಯಾವಾಗ್ಲೂ ಆಕ್ಟಿಂಗ್ ಮಾಡಿ ತೋರಿಸ್ತೆ? ಅವಾಗ್ಲೇ ಅವ್ರ ಮನೆಗೆ ಹೋದ್ನಲ್ಲ ಅವಾಗ. ಆಹಾ ಚಂದು, ಆಗ್ತ ಕಣ ತಲೆ ಮೇಲೆ ಚಪ್ಲಿ ಕಲ್ಲು. ಅಯ್ಯೋ ನಿನ್. ಹಂಗಾದ್ರೆ ಇಷ್ಟೋ ತನಕ ವೀರಣ್ಣ ಎಲ್ಲ ಗೊತ್ತಿದ್ದು ಗೊತ್ತಿಲ್ದಂಗ್ ನಡ್ಕೋತಾವ್ನ? ಎಲ್ಲ ಗೊತ್ತಿದ್ದು ಗೊತ್ತಿಲ್ದಂಗ್ ನಿಮ್ಮ ಮಾವ ನಡ್ಕೋತಾವ್ನೆ ಅಂದ್ರೆ ನಂಗೆ ಯಾಕೋ ಭಯ ಆಗ್ತಿದೆ ಕಣೋ. ಎಲ್ಲಿಂದ ಹೊರಟ್ಬಿಡೋಣ ಕಣೋ. ಹೌದಮ್ಮ, ಈ ನನ್ ಮಗ ನಾವು ಮಾಡಿರೋ ಪ್ಲಾನ್ ಎಲ್ಲ ಮಾವಂಗೆ ಹೇಳ್ಬಿಡ್ತಾನೆ. ಅಮ್ಮ ಇಲ್ಲಿ ಈ ಕ್ಷಣ ಇರೋದ್ ಬೇಡ, ಮೊದ್ಲಿಂದ ಹೊಂಟೋಗ್ಬಿಡೋಣ ಬನ್ನಿ. ಅಲ್ಲ ಕಣೋ, ಯಾಕೋ ಮದ್ವೆ ನೋಡ್ಕೊಂಡಾಗ ನಾ ಕಣ್ತುಂಬಂತ ಮನ್ಸಾಗ್ತಿದೆ ಕಣೋ. ನಂಗ್ ಬರಕ್ ಮನ್ಸೊಪ್ತಿಲ್ಲ ಕಣೋ ಚಂದು. ಏನಮ್ಮ ತಮಾಷೆ ಮಾಡ್ತಿದ್ಯಾ ನೀನು? ಗಳಿಗೆ ಒಂದ್ ಮಾತಾಡ್ತೀಯಲ್ಲಮ್ಮ. ಒಂದ್ ವೇಳೆ ನಾವಿಲ್ಲೇ ಇದ್ರೆ ನಾವು ಮಾಡಿರೋ ಪ್ಲಾನ್ ಪ್ರಕಾರ ಹುಡುಗರು ಕಿಡ್ನಾಪ್ ಮಾಡೇ ಮಾಡ್ತಾರೆ. ಮಾವಂಗೆ ನಮ್ಮ ಮೇಲೆ ಅನುಮಾನ ಬಂದ್ಬಿಡುತ್ತೆ. ನೋಡಮ್ಮ, ನಾವು ಹೋಗಕ್ಕೆ ಮಾವನೇ ದಾರಿ ಮಾಡ್ಕೊಟ್ಟವನೆ. ಅಲ್ಲಮ್ಮ, ಹೆಂಗೂ ಈ ಮದ್ವೆ ನಡೆಯಲ್ಲ. ಇಲ್ಲಿ ಇತ್ಕೊಂಡು ಏನಮ್ಮ ಮಾಡ್ತೀಯಾ? ಇಲ್ಲಿ ಒಂದ್ ಕ್ಷಣ ಇರೋದ್ ಬೇಡ, ನಡಿ ಹೋಗೋಣ. ಅಲ್ಲ ಕಣೋ, ನಾವೀಗ ಹೊರಟಿದೀವಿ. ಯಾಕೆ ಹೊರಟಿದ್ರಿ ಅಂತ ಕೇಳಿದ್ರೆ ನಾವೇನು ಹೇಳೋದು? ಅಯ್ಯೋ ಅಪ್ಪ, ಅಮ್ಮಂಗೆ ಎಲ್ರ ಮುಂದೆ ಅವಮಾನ ಆಯ್ತಲ್ಲ, ಅದನ್ನೇ ಕಾರಣ ಇಟ್ಕೊಂಡು ಹೊಂಟೋಗ್ಬಿಡೋಣ. ಹೌದು ಕಣೋ, ಸರಿ ಹೊರಟು ಬಿಡೋಣ. ಸರಿ ಬನ್ನಿ. ಏಯ್ ಬಾರೆ ನಿಂತ್ಕೊಳ್ರಪ್ಪ. ಅಕ್ಕ, ಬಾವ, ಚಂದು, ಮಾವ ಎಲ್ಲ ಹೊರಟ್ರಿ? ಅದು ಅದು ಮಾವ, ಬೇಡ ಬಿಡಪ್ಪ, ಹೇಳಿದ್ರೆ ನಿನ್ ಮನ್ಸಿಗೆ ನೋವಾಗುತ್ತೆ. ನನ್ ತಂಗಿ ಮದ್ವೆ ಅಲ್ಲ ಅಂತ ಬಂದೆ, ಆದ್ರೆ ಯಾರೋ ಒಬ್ಳು ನಿನ್ ಕಣ್ಮುಂದೆ ಏನೇನೋ ಮಾತಾಡ್ತಾವಳೆ. ನೀನೇನು ಅದಕ್ಕೆ ಮಾತಾಡ್ಲಿಲ್ವಲ್ಲ. ನಾವ್ ಇಲ್ದಿದ್ರು ಮದ್ವೆ ನಡೆಯುತ್ತಾನೆ. ನಡೀಲಿ ಬಿಡಪ್ಪ, ನಾವ್ ಯಾಕಿಲ್ಲಿ? ಅಕ್ಕ, ಏನಕ್ಕ ಮಾತಾಡ್ತಾ ಇದೀಯ ನೀನು? ನೀನ್ ಇಲ್ಲೇ ಇರ್ಬೇಕು. ಸಂಬಂಧ ಅಂದ್ರೆ ಇಷ್ಟೇನಾ? ಅಕ್ಕ, ನಿನ್ನ ಬಗ್ಗೆ, ನಿನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಕಣಕ್ಕ. ಅವ್ರು ಯಾರೋ ಏನೋ ಮಾತಾಡ್ತಾರೆ ಅಂದ್ರೆ ನೀನ್ಯಾಕಕ್ಕ ಬೇಜಾರು ಮಾಡ್ಕೋತೀಯ? ಎಷ್ಟೊದಕ್ಕ ಚೈನ್ ನಿಂತ ಕಳ್ತನ ಆಗಿರೋದು? 100 ಗ್ರಾಮ್ ಇರ್ಬೋದಾ? ನಾನು 200 ಗ್ರಾಮ್ ಚೈನ್ ಕೊಡಿಸ್ತೀನಿ ಕಣಕ್ಕ. ಬಿಟ್ಬಿಡಕ್ಕ, ನೀನ್ಯಾಕೆ ಅದಕ್ಕೆ ಬೇಜಾರು ಮಾಡ್ಕೋತೀಯ? ಅದನ್ಯಾಕೆ ತಲೆಗೆ ಹಾಕೋತೀಯ ನೀನು? ಅಲ್ಲಕ್ಕ, ನಮ್ಮ ಮನೇಲಿ ಏನ್ ಬಂಗಾರಕ್ಕೆ ಬರವ? ನಿನ್ನ ಹತ್ರ ಮಣದ್ಗಟ್ಲೆ ಬಂಗಾರ ಬಿದ್ದಿದೆ ಅಲ್ಲಕ್ಕ. ಅವಳು ಯಾರೋ ನೀನು ಕಳ್ಳಿ ಅಂತ ನೀನು ಕಳ್ಳಿ ಆಗ್ಬಿಡ್ತೀಯಾ? ಏನಕ್ಕ ನೀನು ನಮ್ಮ ಅಚ್ಚು ಮದುವೆ ಚೆನ್ನಾಗಿ ನಡೀಲಿ ಅಂತ ಪಾಪ ಅಷ್ಟು ದೂರದಿಂದ ನೀವೆಲ್ಲ ಬಂದು ಇಷ್ಟೆಲ್ಲ ಮಾಡಿದೀರಾ. ಅಂಥದ್ರಲ್ಲಿ ಇದ್ದಕ್ಕಿದ್ದಂಗೆ ಹೋಗ್ತೀನಿ ಅಂದ್ರೆ ಏನಕ್ಕ ಅರ್ಥ? ಅಲ್ಲಕ್ಕ, ಅವ್ರೇನೋ ಹೇಳಿದ್ರು ಬಿಡಿ, ನೀವಿದ್ರೆ ಮದುವೆ ನಿಂತೋಗತ್ತೆ ಅಂತೇಳಿ. ನೀವು ಮದುವೆ ನಿಲ್ಸಕ್ಕೋಸ್ಕರನೇ ಈ ತರ ಮಾಡಿದೀರಾ ಅಂತ ಯಾರೋ ಹೇಳಿದ್ರೆ ನಂಬಕ್ಕಾಗತ್ತಾ ಅಕ್ಕ? ರೀ, ಇವ್ ನಮ್ಮನ್ನು ಹೊಗಳ್ತಾ ಇದ್ದಾನೋ ತೆಗಳ್ತಿದ್ದಾನೋ ಒಂದು ಗೊತ್ತಾಗ್ತಿಲ್ಲ. ಹೌದು ಕಣೆ, ಅದೆಲ್ಲ ಬಿಟ್ಬಿಡು ಬಾವ. ಈಗ ನಾವು ಹೊರಡ್ತಾ ಇದೀವಿ, ನಮ್ಮನ್ನ ತಡಿಬೇಡ. ಬಾವ, ನೀವು ಸುಮ್ಮನೆ ಇರಿ. ಅಲ್ಲಕ್ಕ, ಆ ಹೆಂಗ್ಸೇನೋ ಎಲ್ಲರ ಮುಂದೆ ಮಾತಾಡೋದು ನಿಜ. ಅವ್ರು ಮಾತಾಡಿದ್ರು ಅಂತ ನಾನು ಬಂದು ನಿನ್ನ ಹತ್ರ ಏನಾದ್ರು ಕೇಳಿದ್ನಾ? ಅವ್ರು ಹೇಳಿದ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರು ವಿಷಯ ಪ್ರಸ್ತಾಪ ಮಾಡದ್ನಾ? ಇಲ್ಲ ತಾನೇ?
ಇಲ್ಲ ಕಣಪ್ಪ, ನೀನೇನು ಹೇಳು ಇಲ್ಲ ಕೇಳು ಇಲ್ಲ. ಆದ್ರೂ ನನ್ಗೆ ಅವಮಾನ ಆಗ್ತಿದ್ರು ನೀನ್ ಸುಮ್ನಿದ್ಯಲ್ಲಪ್ಪ ನೀನು. ಅದಕ್ಕೆ ನಂಗೆ ತುಂಬಾ ಮನ್ಸಿಗೆ ಬೇಜಾರಾಯ್ತು ಕಣಪ್ಪ. ಅವತ್ತು ಹಂಗೆ ಎಂಗೇಜ್ಮೆಂಟ್ ದಿನ ನಂಗೆ ಎಲ್ರ ಮುಂದೆ ಅವಮಾನ ಮಾಡಿ ಕಳ್ಸಿದ್ಯಾ. ಇವತ್ ನೋಡಿದ್ರೆ ಅದ್ಯಾವ್ದೋ ಒಂದ್ ಹೆಂಗ್ ಸರ್ಸೊಂದ್ ಮಾತಾಡ್ತಿದ್ರೆ ನೀನ್ ಸುಮ್ನೇನೆ ಇದ್ಯಾ. ಅಕ್ಕ ಅಕ್ಕ ಏನಕ್ಕ ನೀನು ನಮ್ಮ ಮನೆಗೆ ಹಿರಿಯಳ್ ನೀನು. ಅಚ್ಚುಗ್ ಮದುವೆ ಆಗೋ ತನಕ ಇದ್ದು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ ಆಮೇಲೆ ಹೊರಡಕ್ಕ ನೀನು. ಏನಕ್ಕ ಮಾತಾಡ್ತಾ ಇದ್ಯಾ ನೀನು? ಅಷ್ಟೇ ಅಲ್ಲ, ಮದುವೆಗೆ ತವರು ಮನೆಯಿಂದ ನಿಂಗೆ ಉಡುಗೊರೆ ಕೊಡಬೇಕು. ಅದಕ್ಕೆ ನಿನಗೆ, ಭಾವನಿಗೆ, ನಮ್ಮ ಚಂದುಗೆ, ಅವನ ಹೆಂಡತಿಗೆ ಎಲ್ರಿಗೂ ಉಡುಗೊರೆ ತಂದಿದ್ದೀನಿ. ಅದನ್ನ ಕೊಡ್ಬೇಕಲ್ವಾ? ತಗೊಳ್ಳದೆ ಹಾಗೆ ಹೋಗ್ಬಿಟ್ರೆ ಹೇಗೆ? ಇಲ್ಲ ಕಣಪ್ಪ, ಇಷ್ಟೆಲ್ಲ ಆದ್ಮೇಲೆ ನಾವಿಲ್ಲಿದ್ರೆ ಚೆನ್ನಾಗಿರಲ್ಲ ಕಣೋ. 4 ಜನದ ಮುಂದೆ ಸುಮ್ನೆ ಮರ್ಯಾದೆ ಹೋಗುತ್ತೆ ಕಣಪ್ಪ. ನಾವ್ ಹೊರಡ್ತೀವಿ ಕಣಪ್ಪ. ಅಕ್ಕ ಅಷ್ಟೇ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ ಯಾರಿಗೂ? ಮದುವೆ ಆಗೋ ತನಕ ಇಡ್ತೀರಾ ಅಷ್ಟೇ. ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ ಆಮೇಲೆ ಹೋಗಿ. ಆಯ್ತು ಬಾಬಾ, ನಾವೆಲ್ಲ ಇದ್ದು ಈ ಮದುವೆನ ಮುಗಿಸ್ಕೊಂಡೇ ಹೋಗ್ತೀವಿ. ಬಾಮ್ಮ. ಏಯ್ ಬಾರೆ ಅಮ್ಮ. ವೀರಣ್ಣ ಸರ್ ಅಂಕಲ್, ನಿಮ್ಮ ಹತ್ರ ಏನು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ನನ್ನ ಹತ್ರ ವಿಷಯ ಹೇಳೋದಿತ್ತ? ಏನಪ್ಪಾ? ಏನು ಹೊಸ ವಿಷಯ? ಆಗ್ಲೇ ಅಪ್ಪಾಜಿ ಎಲ್ರು ಏನ್ ಮಾತಾಡ್ಕೊಂಡ್ರು ಗೊತ್ತಾ? 12-1 ಗಂಟೆ ಹೊತ್ತಿಗೆ ಮಲ್ಗಲ್ಲ ಅನ್ಕೊಂಡಿರೋರು ಮಲಗ್ಬಿಡ್ತಾರೆ. ಈ ಟೈಮಲ್ಲಿ ನೀವಿಬ್ರು ಹುಷಾರಾಗಿ ಹೋಗಿ ಮಗಳು ರೂಮ್ ಹತ್ರ ಹೋಗಿ ಕದ ತಟ್ರ ಬಾಗ್ಲು ತೆಗಿತಾರೆ. ಇನ್ನೊಬ್ಬ ಕೈಯಲ್ಲಿ ಕರ್ಚಿಪ್ನ ರೆಡಿ ಇಟ್ಕೊಬೇಕು. ಸ್ಪ್ರೇ ಮಾಡಿರೋ ಕರ್ಚಿಪ್ಪು, ಆ ಕರ್ಚಿಪ್ನ ಅವಳ ಮುಖಕ್ಕೆ ಹಾಕಿ ಮುಚ್ಚಿಬಿಡಿ. ಒಂದು ಗೋಣಿ ಚೀಲ ತಗೊಳ್ಳಿ, ಅದ್ರಲ್ಲಿ ಹಾಕೊಂಡು ಅವಳನ್ನ ಎತ್ತಾಕೊಂಡೋಗ್ಬಿಡಿ. ಓಹೋ, 3 ಗಂಟೆಗೆ ನನ್ನ ತಂಗಿ ಅಚ್ಚುನ ಕಿಡ್ನಾಪ್ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದಾರಾ? ನನಗೆ ಇವರು ದುಷ್ಟತನ ಏನು ಅಂತ ಈಗಲೇ ಸರಿಯಾಗಿ ಗೊತ್ತಾಗ್ತಾ ಇರೋದು. ಅಪ್ಪ ಕಂದ, ಇನ್ಮೇಲೆ ನಿಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಂತ ನೀನ್ ನೋಡೋದು ಬೇಡ. ಹೋಗಿ ಹಾಯಾಗಿ ಮಲ್ಕೋ ಕಂದ. ಸರಿ ವೀರಣ್ಣ ಸರ್ ಅಂಕಲ್. ನಾಳೆ ನಿಂಗೊಂದು ದೊಡ್ಡ ಐಸ್ ಕ್ರೀಮ್ ಕೊಡಿಸ್ತೀನಿ, ಸರಿನಾ? ಐಸ್ ಕ್ರೀಮ್ ನನ್ಗಿಂತ ದೊಡ್ಡದಿರ್ತಾ? ಇಲ್ಲ ಕಂದ, ನೀನೇ ದೊಡ್ಡವನು. ಪ್ರಪಂಚದಲ್ಲಿ ಏನೂ ತಿಳಿದೇ ಇರೋ ಮುಗ್ಧ ಮನಸ್ಸಿರುತ್ತಲ್ಲ, ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇರಲ್ಲ. ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಸರಿ ಹೋಗು. ಐಸ್ ಕ್ರೀಮ್ ಮರಿಬೇಡಿ. ಆಯ್ತು ಹೋಗಪ್ಪ, ಮರೆಯಲ್ಲ. ಎಲ್ಲ ಅಕ್ಕ ಭಾವ ಮನಸ್ಸಲ್ಲಿ ಇಷ್ಟೊಂದು ದುರ್ಬುದ್ಧಿ ಇಟ್ಕೊಂಡು ನನ್ನ ತಂಗಿನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿ ಊರಿಗೆ ಹೋಗ್ತೀನಿ ಅಂತ ನನ್ನ ಮುಂದೆ ನಾಟಕ ಆಡ್ತಾ ಇದ್ದೀರಾ. ಈ ಮದುವೆ ಒಂದು ಚೆನ್ನಾಗಿ ಮುಗಿಲಿ. ಲೂಯು 3 ಹಾರ್ಟು. ಇರೋ, ನಾನೇ ಫೋನ್ ಮಾಡ್ತೀನಿ. ನೋಡಿ, ನಾನು ಹೇಳಿದೆ ತಾನೆ ಅವ್ರು ಬಿಡಲ್ಲ ಅಂತ. ನೋಡು, ಮತ್ತೆ ಫೋನ್ ಮಾಡ್ತಾ ಇದ್ದಾರೆ. ಈಗ ನಾನು ಏನೋ ಮಾಡ್ಲಿ? ನೋಡು, ನೀನ್ ಟೆನ್ಷನ್ ತಗೋಬೇಡ. ಮೊದಲು ಫೋನ್ ರಿಸೀವ್ ಮಾಡಿ ಮಾತಾಡು.